ಸಿದ್ದರಾಮಯ್ಯನವರ ಆ ಗೆಲುವು ನೆನಪಿಸಿಕೊಂಡು ಎಚ್ಡಿಕೆ ರಣರಣ ಅಂತ ಇದ್ದಾರೆ. ಅಂದು ನಮ್ಮ ನಾಯಕರು ಎಚ್ಚರಿಕೆ ವಹಿಸಿದ್ರೆ ಇಂದು ಈ ಸ್ಥಿತಿ ಇರ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಗೆಲುವನ್ನ ನೆನೆಸಿಕೊಂಡು ಅಂದು ನಮ್ಮ ನಾಯಕರು ಎಚ್ಚರಿಕೆಯಿಂದ ಇದ್ರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ನಮ್ಮದೇ ಕೆಲ ತಪ್ಪುಗಳಿಂದ ಅಂದು ಜೆಡಿಎಸ್ ಸೋಲನುಭವಿಸಿತ್ತು. ಚಾಮುಂಡೇಶ್ವರಿ ಉಪಚುನಾವಣೆ ಸನ್ನಿವೇಶ ಮೆಲುಕು ಹಾಕಿದ ದಳಪತಿ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಅವಿನಾಭಾವ ಸಂಬಂಧ ಅಂತ ಎಚ್ಡಿಕೆ ಹೇಳಿದ. ಹಾಲಿ ಸಿಎಂಗಿಂತ ನಾನು ಸಿಎಂ ಆಗಿದ್ದಾಗ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತು ಅಬ್ಬರಿಸಿದ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಜೆಡಿಎಸ್ ತೊರೆದಾಗ ನಡೆದಿದ್ದ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಉಪಸಮರ ಗೆದ್ದಿದ್ದ ಸಿದ್ದರಾಮಯ್ಯ. ಅಂದು ಸಿದ್ದರಾಮಯ್ಯ ಸೋಲಿಸಲು ಹರಸಾಹಸ ಮಾಡಿದ್ದ ಜೆಡಿಎಸ್. ರಾಜಕೀಯವಾಗಿ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಂಥವರು. ಜೆಡಿಎಸ್ ಪಕ್ಷದಲ್ಲಿ ಯಾವ ರೀತಿಯಾದಂಥ ಒಡನಾಟ ಇತ್ತು, ಸಂಬಂಧ ಇತ್ತು. ಒಂದು ಸಮಾವೇಶವನ್ನು ಸಿದ್ದರಾಮಯ್ಯ ಉತ್ಸವ ಅನ್ನುವಂಥ ಒಂದು ಸಮಾವೇಶವನ್ನು ಮಾಡಿ ಅದರಿಂದ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿ ಪಕ್ಷದಿಂದ ಹೊರಬೀಳುವಂಥ ಸಿಚುವೇಶನ್ ಸಿದ್ದರಾಮಯ್ಯ ಅವರಿಗೆ ಬಂದು ಒದಗುತ್ತ. ಅದಾದ ಮೇಲೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರೇ ಪಕ್ಷದಲ್ಲಿ ಗೆದ್ದು ಬಂದಂಥವ್ರು. ಅವರ ರಾಜೀನಾಮೆ ಅಂತ ಅಂದರೆ ಉಪಚುನಾವಣೆ ನಡೀಲೇಬೇಕು. ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸೋಲನ್ನ ಅನುಭವಿಸ್ತಾರೆ ಕುಮಾರಸ್ವಾಮಿ. ಇನ್ನು ಚಾಮುಂಡೇಶ್ವರಿ ಉಪಸಮರ ಇತಿಹಾಸ ಏನಿತ್ತು, ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಉಪಚುನಾವಣೆ ನಡೆದಿದ್ದು ಚಾಮುಂಡೇಶ್ವರಿ ಉಪಚುನಾವಣೆ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದಂಥ ಉಪಚುನಾವಣೆ ಆಗಿತ್ತು. 2005ರಲ್ಲಿ ಜೆಡಿಎಸ್ ತೊರೆದು ಶಾಸಕ ಸ್ಥಾನಕ್ಕೆ ಸಿದ್ದು ರಾಜೀನಾಮೆಯನ್ನ ಕೊಡ್ತಾರೆ. ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ವಲಸೆ ಬಂದಂಥ ಸಿದ್ದರಾಮಯ್ಯ 2006ರಲ್ಲಿ ಈ ಉಪಚುನಾವಣೆಯನ್ನ ಎದುರಿಸಿದ್ದ ಸಿದ್ದರಾಮಯ್ಯ ಕೇವಲ 257 ಮತಗಳ ಸಣ್ಣ ಅಂತರದಿಂದ ಜಯಗಳಿಸಿರ್ತಾರೆ. ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಸಿದ್ದರಾಮಯ್ಯಗೆ ರಾಜಕೀಯ ಪುನರ್ಜನ್ಮ ನೀಡಿದ ಚುನಾವಣೆ ಚಾಮುಂಡೇಶ್ವರಿ ಉಪಸಮರ. ಈ ಕ್ಷೇತ್ರದಲ್ಲಿ ತಪ್ಪುಗಳನ್ನು ಮಾಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇವತ್ತು ಕರ್ನಾಟಕ ಈ ಒಂದು ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅವತ್ತು ನಮ್ಮಲ್ಲಿ ಕೆಲವರು ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಲ್ಲಿ ಮೈ ಮರ್ತಿದ್ರಿಂದ ಆ ಚುನಾವಣೆ ಸೋತುವ ಹೊರತು ಚಾಮುಂಡೇಶ್ವರಿ ಕ್ಷೇತ್ರದ ನನ್ನ ತಂದೆ ತಾಯಂದಿರು ಯಾವುದೇ ಕಾರಣಕ್ಕೂ ನಮಗೆ ಸೋಲನ್ನು ಕೊಡಬೇಕು ಅಂತ ಇದ್ದವರಲ್ಲ. ಕೆಲವು ಸಣ್ಣ ಪುಟ್ಟ ನಮ್ಮ ತಪ್ಪುಗಳಿಂದಲೇ ಆದಂಥದ್ದು. ಅದೆಲ್ಲವನ್ನು ಸಾರ್ವಜನಿಕವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಒಂದು 2006ನೇ ಇಸ್ವಿಯಿಂದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಯಾವುದೋ ಒಂದು ರೀತಿಯ ಅನ್ಯೋನ್ಯವಾದಂಥ ಸಂಬಂಧ ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಅಂತಕ್ಕಂತ ಹೇಳ್ತೇನೆ. ನನ್ನನ್ನು ನೀವು ನಿಮ್ಮ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿಯವರೆಗೆ ಏನು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನೀವು ನಮ್ಮನ್ನು ಕಾಪಾಡಿದ್ದೀರಿ. ನಿಮ್ಮ ಶಕ್ತಿಯನ್ನ ನಿಮಗೆ ದಾರೆ ಎರೆಯತಕ್ಕಂಥದ್ದನ್ನ ಇಲ್ಲಿಯವರೆಗೂ ನಾನೇನು ಮಾಡಿದ್ದೇನೆ, ಮುಂದೆಯೂ ಸಹ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ತಪ್ಪುಗಳನ್ನು ಮಾಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇವತ್ತು ಕರ್ನಾಟಕ ಈ ಒಂದು ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅವತ್ತು ನಮ್ಮಲ್ಲಿ ಕೆಲವರು ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಲ್ಲಿ ಮೈ ಮರ್ತಿದ್ರಿಂದ ಆ ಚಾಮುಂಡೇಶ್ವರಿ ಉಪಸಮರದ ಇತಿಹಾಸ ನಾನು ಆಗಲೇ ಹೇಳಿದೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅಂದರೆ 2005ರಲ್ಲಿ ಜೆಡಿಎಸ್ ತೊರೆದು ಶಾಸಕ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಜೆಡಿಎಸ್ ಪಕ್ಷದಿಂದ. ಅನಂತರ 2006ರಲ್ಲಿ ಉಪಚುನಾವಣೆ ನಡೆದಿತ್ತು ಅದೇ ಕ್ಷೇತ್ರದಲ್ಲಿ. ಆಗ ಕಡಿಮೆ ಅಂತರದಲ್ಲಿ 257 ಅಂತರದಲ್ಲಿ ಸಿದ್ದರಾಮಯ್ಯ ಗೆಲುವನ್ನು ಸಾಧಿಸ್ತಾರೆ. ಆ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ವಿಸ್ತಾರವಾಗಿ ಹೇಳಿದರು. ಆ ಸಂದರ್ಭದಲ್ಲಿ ಏನು ಎಡವಟ್ಟಾಗಿತ್ತು, ಏನು ತಪ್ಪುಗಳಾಗಿತ್ತು,
ನಮ್ಮದೇ ಕಾರ್ಯಕರ್ತರ ನಮ್ಮದೇ ಪಕ್ಷದಲ್ಲಿರುವಂಥವರ ಒಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಆ ಸೋಲನ್ನು ಅನುಭವಿಸಿದ್ವಿ ನಾವು ಅಂತ ಜಿದ್ದಾಜಿದ್ದಿನ ಉಪಸಮರ ನಡೆದಿರುತ್ತೆ.